ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇಂದು ಒಂದು ವಿಶೇಷವಾದ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದೀವಿ. ಹ್ಮ್ ಇದು ಒಬ್ಬ ಸಾಮಾನ್ಯ ತಂದೆ ಮತ್ತು ಅವರ ಮಗನ ಕಥೆ. ಅವರ ಸರಳ ಜೀವನಕ್ಕೆ ಒಂಥರ ಅನಿರೀಕ್ಷಿತವಾಗಿ ಒಂದು ಅದ್ಧೂರಿ ಮದುವೆ ಆಹ್ವಾನ ಬರುತ್ತೆ. ಹೌದು. ಅದು ಅವರ ಲೈಫಲ್ಲಿ ಒಂದು ದೊಡ್ಡ ಏನದು ತಿರುವು ತರುತ್ತೆ. ಹೌದು. ಹೌದು. ಈ ಕಥೆಯ ಒಂದು ವಿಶೇಷತೆ ಏನಂದ್ರೆ ಅದು ಸರಳವಾಗಿದ್ರೂ ಕೂಡ ತುಂಬಾ ದೊಡ್ಡ ವಿಷಯಗಳನ್ನ ಹೇಳುತ್ತೆ. ಕರೆಕ್ಟ್. ಇದು ಕೇವಲ ಒಂದು ಮದುವೆಗೆ ಹೋಗಿ ಬರೋದು ಅಷ್ಟೇ ಅಲ್ಲ. ಇದರಲ್ಲಿ ಅಂದ್ರೆ ನಾವು ಹೊರಗಡೆ ಹೇಗೆ ಕಾಣಿಸ್ತೀವಿ ಅನ್ನೋದು ಮೇಲ್ನೋಟ, ಹೌದು. ಆಮೇಲೆ ಸೋಷಿಯಲ್ ಸ್ಟೇಟಸ್, ಆ ಒತ್ತಡಗಳು, ಅದರಿಂದ ಆಗೋ ಅವಮಾನ, ಹೌದು ಹೌದು ಮತ್ತೆ ಕೊನೆಗೆ ನಿಜವಾದ ಮೌಲ್ಯ ಅಂದ್ರೇನು, ನಿಜವಾದ ಗೌರವ ಅಂದ್ರೇನು, ಈ ತರದ ಪ್ರಶ್ನೆಗಳನ್ನ ಕೇಳುತ್ತೆ ಈ ಕತೆ. ಓ ಆ ಮೂಲ ಕಥನ ಇದೆಯಲ್ಲ, ಅದು ತಂದೆ ವಿಜಯನ್ ಮತ್ತೆ ಮಗ ಆನಂದ್ ಅವರ ಅನುಭವಗಳ ಮೂಲಕ ಇದನ್ನೆಲ್ಲ ತುಂಬಾ ಪರಿಣಾಮಕಾರಿಯಾಗಿ ಹೇಳುತ್ತೆ. ನಮ್ಮ ಮುಂದಿರೋ ಈ ಕಥೆ ಅದು ಅವರ ದಿನನಿತ್ಯದ ಬದುಕಿನಿಂದ ಶುರುವಾಗಿ ಆಮೇಲೆ ಒಂದು ಲಕ್ಸುರಿ ಮದುವೆ ಸಂದರ್ಭದಲ್ಲಿ ಅವ್ರು ಏನೇನು ಎದುರಿಸ್ತಾರೆ ಅನ್ನೋದ್ರ ಮೂಲಕ ಹೋಗುತ್ತಲ್ವಾ? ಹೌದು. ಹಾಗಾದ್ರೆ ಸ್ವಲ್ಪ ಇದ್ರ ವಿವರಗಳನ್ನ ನೋಡೋಣವೇ? ಈ ಕಥೆಯಿಂದ ನಮ್ಗೆ ಏನೆಲ್ಲ ಒಳನೋಟಗಳು ಸಿಗಬಹುದು ಅಂತ ನೋಡೋಣ. ಖಂಡಿತ. ಕಥೆ ಶುರುವಾಗೋದೇ ವಿಜಯನ್ ಅವರ ದೈನಂದಿನ ಜೀವನದಿಂದ. ಹೌದು. ಅವರೊಬ್ಬ ಸಾಮಾನ್ಯ ರೈತ. ಮರುದಿನ ಸಂತೆಗೋಸ್ಕರ ತರಕಾರಿಯೆಲ್ಲ ಸಿದ್ಧ ಮಾಡ್ತಾ ಇರ್ತಾರೆ. ಅವರ ಜೀವನದ ಆ ಸರಳತೆ, ಪ್ರಾಮಾಣಿಕತೆ ಅದು ಕಾಣಿಸ್ತೆ. ಹೌದು. ಅದೇ ಮನೆಯಲ್ಲಿ ಅವರ ಮಗ ಆನಂದ್. ಅವನು ಲ್ಯಾಪ್ಟಾಪ್ ನೋಡ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತಾನೆ. ಅದು ಅಂದ್ರೆ ತಂದೆ ಕಷ್ಟಪಟ್ಟು ಓದಿಸಿರೋದು. ಓ ಸರಿ ಸರಿ, ತಂದೆಯ ಶ್ರಮದ ಫಲ. ಹೌದು. ಇಲ್ಲಿ ಆ ತಂದೆ ಮಗನ ಸಂಬಂಧ ಇದೆಯಲ್ಲ ತುಂಬಾ ಮುಖ್ಯ. ತಂದೆಗೆ ಮಗನ ಬಗ್ಗೆ ಒಂಥರ ಹೆಮ್ಮೆ, ಮಗನಿಗೆ ತಂದೆಯ ಕಷ್ಟದ ಅರಿವಿದೆ. ಅಪ್ಪನ ಬೆವರಿನ ಬೆಲೆನೇ ಈ ಲ್ಯಾಪ್ಟಾಪ್, ನನ್ನ ಕನಸುಗಳು ಅನ್ನೋ ತರಹದ ಒಂದು ಭಾವನೆ ಅವನಲ್ಲಿದ್ದಂಗೆ ಕಾಣುತ್ತೆ. ಈ ಸರಳ ಒಂದ್ ರೀತಿ ಸ್ಯಾಟಿಸ್ಫೈಡ್ ಜೀವನಕ್ಕೆ ಹೌದು ಒಂದು ಅನಿರೀಕ್ಷಿತವಾದದ್ದು ನುಗ್ಗಿ ಬರುತ್ತೆ. ಅದೇ ಆ ಮದುವೆ ಆಹ್ವಾನ ಅಲ್ವಾ? ಕರೆಕ್ಟ್. ನಗರದ ದೊಡ್ಡ ಬಿಸ್ನೆಸ್ ಮ್ಯಾನ್ ರಾಮಚಂದ್ರನ್ ಅವರ ಮಗನ ಮದುವೆ ಅಂತ. ಅದು ಸುಮ್ನೆ ಪೋಸ್ಟಲ್ ಬಂದಿದ್ದಲ್ಲ. ಅಲ್ಲ, ವಿಜಯನ್ ಅವರಿಗೇನೆ ಪರ್ಸನಲ್ ಆಗಿ ಕೊಡಬೇಕು ಅಂತ ಬಂದಿರುತ್ತೆ. ಓ, ಅದಕ್ಕೆ ತಂದೆಗೆ ಆಶ್ಚರ್ಯ ಆಗೋದು. ಸ್ವಲ್ಪ ಏನದು ಡೌಟ್ ಕೂಡ ಬರುತ್ತೆ. ಹೌದು. ನಮ್ಮಂತವ್ರನ್ನ ಇಷ್ಟು ದೊಡ್ಡ ಫಂಕ್ಷನ್ಗೆಲ್ಲ ಕರೀತಾರಾ ಅನ್ನೋ ಒಂದು ಹಿಂಜರಿಕೆ. ಅದು ಅವರ ಸೋಷಿಯಲ್ ಸ್ಟೇಟಸ್ ಬಗ್ಗೆ ಅವ್ರಿಗಿರುವ ಅರಿವನ್ನು ತೋರಿಸುತ್ತೆ. ಆದ್ರೆ ಮಗ ಆನಂದ್, ಅವನ ಪರ್ಸ್ಪೆಕ್ಟಿವ್ ಬೇರೆನೇ ಇರುತ್ತೆ. ಹೌದು. ಅವನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ, ಅಪ್ಪ, ನಾವ್ಯಾಕೆ ನಮ್ಮನ್ನ ನಾವೇ ಕಮ್ಮಿ ಅಂದ್ಕೋಬೇಕು? ಮನಸ್ಸಿನ ಒಳ್ಳೆತನ ಇದೆಯಲ್ಲ, ಅದೇ ನಿಜವಾದ ಆಸ್ತಿ ಅನ್ನೋ ತರಹ. ವಾವ್, ಆ ಮಾತು ಅದೇ ಅವ್ರನ್ನ ಹೋಗೋಕೆ ಡಿಸೈಡ್ ಮಾಡಿಸುತ್ತೆ ಅಲ್ವಾ? ಹೌದು. ಇಲ್ಲಿಂದನೇ ಕಥೆಯ ಆ ಮೇನ್ ಕಾನ್ಫ್ಲಿಕ್ಟ್, ಅಂದ್ರೆ ಹೊರಗಿನ ನೋಟ ವರ್ಸಸ್ ಒಳಗಿನ ಮೌಲ್ಯ, ಅದು ಶುರುವಾಗುತ್ತೆ. ಮದುವೆ ದಿನ ತಂದೆಯವರು ಹಳೆ ಬಟ್ಟೆನೆ ಆದ್ರೂ ಕ್ಲೀನ್ ಆಗಿರೋ ವೈಟ್ ಶರ್ಟು ಪಂಚೆ ಹಾಕೋತಾರೆ. ಮಗ ಕೂಡ ಸಿಂಪಲ್ ಆಗೇ ರೆಡಿ ಆಗ್ತಾನೆ. ಅವ್ರ ಬಟ್ಟೆಲಿ ಒಂಥರ ಸಿಂಪ್ಲಿಸಿಟಿ ಇರುತ್ತೆ, ಆಡಂಬರ ಇರಲ್ಲ. ಆದ್ರೆ ತಂದೆಯ ಮನಸ್ಸಲ್ಲಿ ಆತಂಕ ಜಾಸ್ತಿ ಆಗ್ತಾನೇ ಇರುತ್ತೆ. ನಮ್ಮ ಈ ಬಟ್ಟೆ ಅದು ಅಲ್ಲಿಗೆ ಸರಿ ಹೋಗುತ್ತಾ ಅನ್ನೋ ಪ್ರಶ್ನೆ. ಇದು ಬರೀ ಬಟ್ಟೆ ಬಗ್ಗೆ ಚಿಂತೆ ಅಲ್ಲ ನೋಡಿ. ಇದು ಅಂದ್ರೆ ನಾವು ಆ ಲಕ್ಸುರಿ ಸಮಾಜದ ಭಾಗ ಆಗೋಕೆ ಅರ್ಹರ ಅನ್ನೋ ಒಂದು ಆಳವಾದ ಸೋಷಿಯಲ್ ಇನ್ಸೆಕ್ಯೂರಿಟಿ. ಹೌದು ಹೌದು. ಮಗ ಮತ್ತೆ ಹೇಳ್ತಾನೆ, ಅಪ್ಪ, ಬಟ್ಟೆ ಇಂಪಾರ್ಟೆಂಟ್ ಅಲ್ಲ, ಮನುಷ್ಯತ್ವ ಇಂಪಾರ್ಟೆಂಟ್. ಅದನ್ ಗುರ್ತಿಸೋರೆ ನಿಜವಾದ ದೊಡ್ಡೋರು ಅಂತ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆದ್ರೂ ತಂದೆಗೆ ಪೂರ್ತಿ ಸಮಾಧಾನ ಆಗಲ್ಲ. ಅವರು ಅವರ ಹಳೆ ಕಾರ್ನಲ್ಲೇ ಸಿಟಿಗೆ ಹೋಗ್ತಾರೆ. ದಾರಿಲಿ ಆ ದೊಡ್ಡ ದೊಡ್ಡ ಕಾರುಗಳು, ರಿಚ್ ಆಗಿ ಡ್ರೆಸ್ ಮಾಡ್ಕೊಂಡಿರೋ ಜನ, ಅದನ್ನೆಲ್ಲ ನೋಡ್ದಾಗ ತಂದೆಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಆ ಸಿಟಿಯ ವೈಭವಕ್ಕೂ ತಮ್ಮ ಸರಳತೆಗೂ ಇರೋ ಗ್ಯಾಪ್ ಅದು ಕಾಣಿಸ್ತಾ ಇರುತ್ತೆ. ಆ ಪ್ರಯಾಣನೇ ಒಂಥರ ಸಿಂಬಾಲಿಕ್ ಅನ್ಸುತ್ತೆ. ಒಂದು ಐಷಾರಾಮಿ ಲೋಕಕ್ಕೆ ಹೋಗ್ತಿರೋ ಸರಳತೆಯ ಪ್ರತಿನಿಧಿಗಳವರು. ಕೊನೆಗೆ ಆ ದೊಡ್ಡ ಹೋಟೆಲ್ ಗೇಟ್ ಹತ್ರ ಬರ್ತಾರೆ. ಅಲ್ಲಿಂದ ಶುರು ಅವರು ಏನದು ಪರೀಕ್ಷೆಗಳು. ಹೋಟೆಲ್ ಗೇಟ್ನಲ್ಲೇ ಫಸ್ಟ್ ಹೌದು ಅವರಿಗೆ ತಡೆ ಮತ್ತು ಅವಮಾನ ಆಗೋದು. ಹೌದು. ಆ ಬ್ಲ್ಯಾಕ್ ಸೂಟ್ ಹಾಕೊಂಡಿರೋ ಸೆಕ್ಯೂರಿಟಿ ಗಾರ್ಡ್ ಇವರ ಸಿಂಪಲ್ ಡ್ರೆಸ್ ನೋಡಿ, ಇದು VIP ಮದ್ವೆ, ಸಾಮಾನ್ಯರಿಗೆ ಇಲ್ಲಿ ಎಂಟ್ರಿ ಇಲ್ಲ ಅನ್ನೋ ತರ ಒಂಥರ ಕಠಿಣವಾಗಿ ಮಾತಾಡ್ತಾನೆ ಬೇರೆಯವ್ರನ್ನ. ಹೌದು. ಅಂದ್ರೆ ಶ್ರೀಮಂತರನ್ನ ವಿನಯದಿಂದ ವೆಲ್ಕಮ್ ಮಾಡ್ತಿದ್ದವನು ಇವ್ರನ್ನ ಕಂಡಾಗ ಅವನ ಟೋನ್ ಬದಲಾಗುತ್ತೆ. ಎಕ್ಸಾಕ್ಟ್ಲಿ.
ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ ಆ ಸ್ಪೆಷಲ್ ಇನ್ವಿಟೇಷನ್ ತೋರಿಸಿದ ತಕ್ಷಣ ಆ ಗಾರ್ಡ್ನ ಬಿಹೇವಿಯರ್ ಪೂರ್ತಿ ಚೇಂಜ್ ಆಗುತ್ತೆ. ಓ ಸಾರಿ ಕೇಳಿ, ತಲೆ ಬಗ್ಸಿ ಒಳಗೆ ಕಳಿಸ್ತಾನೆ. ಹ್ಮ್ ಇದು ಸಮಾಜದಲ್ಲಿ ಆ ಸ್ಟೇಟಸ್ ಸಿಂಬಲ್ಸ್ ಇದೆಯಲ್ಲ, ಇಲ್ಲಿ ಆ ಇನ್ವಿಟೇಷನ್ ಅದೊಬ್ಬ ವ್ಯಕ್ತಿಯನ್ನ ನೋಡೋ ರೀತಿನ ಹೇಗೆ ತಕ್ಷಣ ಬದಲಾಯಿಸುತ್ತೆ ಅನ್ನೋದಕ್ಕೆ ಉದಾಹರಣೆ. ನಿಜವಾದ ವ್ಯಾಲ್ಯೂಗೂ ಜನ ಅನ್ಕೊಳ್ಳೋ ವ್ಯಾಲ್ಯೂಗೂ ಇರೋ ವ್ಯತ್ಯಾಸ. ಕರೆಕ್ಟ್, ಅದೇ ಇಲ್ಲಿ ಕಾಣೋದು. ಈ ಘಟನೆಯಿಂದ ತಂದೆ ವಿಜಯನ್ಗೆ ಒಂಥರ ಬೇಜಾರಾಗತ್ತೆ. ಆದ್ರೆ ಮಗ ಆನಂದ್ ಅವನು ಶಾಂತವಾಗೇ ಇರ್ತಾನೆ. ಆದ್ರೂ ಅವನ ಮನಸ್ಸಲ್ಲಿ ಅದು ರೆಕಾರ್ಡ್ ಆಗತ್ತೆ. ಫೀಲಿಂಗ್ ಬರುತ್ತೆ. ಹೌದು, ಒಂಥರ ಅನ್ಯರ ತರಹ. ಅವರು ಸ್ವಲ್ಪ ದೂರದಲ್ಲಿ ಖಾಲಿ ಇದ್ದ VIP ಸೀಟ್ಸ್ನಲ್ಲಿ ಕೂತ್ಕೋತಾರೆ. ಆಗ ಬರುತ್ತೆ ಎರಡನೇ ಅವಮಾನ. ಹೌದು, ತುಂಬಾ ಕಾಸ್ಟ್ಲಿ ಡ್ರೆಸ್ ಹಾಕೊಂಡಿದ್ದ ಒಂದು ಕಪಲ್ ಬಂದು ಇವರ ಡ್ರೆಸ್ ನೋಡಿ ಒಂಥರ ಅಹಂಕಾರದಿಂದ ಕೇಳ್ತಾರೆ, ಇಲ್ಲಿ ಕೂರೋಕ್ ನಿಮ್ಗೇನ್ ಕ್ವಾಲಿಫಿಕೇಶನ್ ಇದೆ, ಆ ಕಡೆ ಜನರಲ್ ಚೇರ್ಸ್ಗೆ ಹೋಗಿ ಅಂತ. ಅಯ್ಯೋ, ಇದು ಬರೀ ಡ್ರೆಸ್ ಬಗ್ಗೆ ಅಲ್ಲ, ಇದು ಆ ಜಾಗದ ಮೇಲಿನ ಹಕ್ಕು, ಸೋಷಿಯಲ್ ಹೈರಾರ್ಕಿ, ಅದರ ಪ್ರದರ್ಶನ. ಮೂರನೇ ಘಟನೆ ಊಟದ ಟೈಮಲ್ಲಿ. ಅವರು ಲೈನ್ನಲ್ಲೇ ನಿಂತ್ಕೊಂಡಿರ್ತಾರೆ. ಹಿಂದೆಯಿಂದ ಬಂದ ಒಬ್ಬ ವ್ಯಕ್ತಿ ಇವರನ್ನ ಪಕ್ಕಕ್ಕೆ ತಳ್ಳಿ, ಏಯ್ ಎಲ್ಲಿ ಹೋಗ್ತಿದ್ದೀರಾ, ಫಸ್ಟ್ ನಾವು ಅಂತ. ಮತ್ತೆ ಇವರ ಡ್ರೆಸ್ ನೋಡಿ, ನೀವೇನಿಲ್ಲಿ ಸರ್ವ್ ಮಾಡೋಕ್ ಬಂದೋರ ಅನ್ನೋ ತರ ವ್ಯಂಗ್ಯ ಮಾಡ್ತಾನೆ. ಮತ್ತೆ ಅದೇ ಬಟ್ಟೆ ನೋಡಿ ಜಡ್ಜ್ ಮಾಡೋದು. ಹೌದು, ಈ ಮೂರು ಇನ್ಸಿಡೆಂಟ್ಸ್ನಲ್ಲೂ ಕಾಮನ್ ಫ್ಯಾಕ್ಟರ್ ಅದೇ. ಹೊರಗಿನ ನೋಟ ನೋಡಿ ವ್ಯಕ್ತಿಯನ್ನ ಅಳೆಯೋದು, ಅವರನ್ನ ಕೀಳಾಗಿ ಕಾಣೋದು. ಆ ಗಾರ್ಡ್ನ ಯೂನಿಫಾರ್ಮ್, ಆ VIP ಸೀಟ್ಸ್, ಆ ಕಾಸ್ಟ್ಲಿ ಡ್ರೆಸ್ಸಸ್, ಇವೆಲ್ಲ ಒಂಥರ ಸೋಷಿಯಲ್ ಸ್ಟೇಟಸ್ನ ಸಿಂಬಲ್ಸ್. ಅದನ್ನ ಯೂಸ್ ಮಾಡಿ ಪವರ್ ತೋರ್ಸೋಕೆ ಟ್ರೈ ಮಾಡ್ತಾರೆ. ತಂದೆಗೆ ಈ ಪದೇ ಪದೇ ಆಗ್ತಿರೋ ಅವಮಾನ ಸಹಿಸೋಕಾಗಲ್ಲ. ಅವರ ಕಣ್ಣಲ್ಲಿ ನೀರ್ ಬರುತ್ತೆ. ಪಾಪ. ಆದರೆ ಪ್ರತಿ ಸಲನೂ ಆನಂದ್ ತನ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡು ಅಪ್ಪಂಗೆ ಧೈರ್ಯ ಹೇಳ್ತಾನೆ, ಅಪ್ಪ, ಈ ನೋವೇ ಒಂದಿನ ನಮ್ಮನ್ನ ಮೇಲೆ ಕರ್ಕೊಂಡೋಗುತ್ತೆ, ಇದನ್ನ ನೆನ್ಪಿಟ್ಕೊಳ್ಳೋಣ ಅಂತ. ಆ ಮಾತು, ಅದು ಮುಂದೆ ಏನಾಗುತ್ತೆ ಅನ್ನೋದರ ಸೂಚನೆ ತರ ಇದೆ. ಅವನ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ಕತೆ ಆ ಸೋಷಿಯಲ್ ಪ್ರಿಜುಡಿಸ್, ಆ ಸೂಪರ್ಫಿಷಿಯಲ್ ಜಡ್ಜ್ಮೆಂಟ್ಸಿಂದ ಆಗುವ ನೋವನ್ನ ತೋರಿಸುತ್ತೆ. ಹೌದು, ಆನಂದನ ಆ ಸಂಯಮ, ಅವನ ಆ ನಿರ್ಧಾರ, ಅದು ಕತೆಗೆ ಒಂದು ಕ್ಯೂರಿಯಾಸಿಟಿ ತರುತ್ತೆ. ಸರಿಯಾಗಿ ಈ ನೋವಿನ ಸನ್ನಿವೇಶಗಳ ಮಧ್ಯೆ ಕತೆಯ ಡೈರೆಕ್ಷನ್ ಚೇಂಜ್ ಆಗೋ ಘಟನೆ ನಡೆಯುತ್ತೆ. ಹೌದು, ವೇದಿಕೆ ಮೇಲೆ ಆ ಬಿಸ್ನೆಸ್ ಮ್ಯಾನ್ ರಾಮಚಂದ್ರನ್ ಮಾತಾಡೋಕೆ ಶುರು ಮಾಡ್ತಾರೆ. ಅವರ ಕಂಪ್ನಿ ತುಂಬಾ ಕಷ್ಟದಲ್ಲಿದ್ದಾಗ ಒಬ್ಬ ಯುವಕ ಬಂದು ಅದನ್ನ ಹೇಗೆ ಉಳಿಸ್ದ, ಹೇಗೆ ಹೊಸ ಲೆವೆಲ್ಗೆ ತಗೊಂಡೋದ ಅಂತ ಹೇಳ್ತಾರೆ. ಎಲ್ಲರೂ ಕೇಳ್ತಾ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ನಾವೆಲ್ಲ ಬಟ್ಟೆ, ಆಡಂಬರ ನೋಡಿ ವ್ಯಕ್ತಿಗಳನ್ನ ಅಳಿತೀವಿ, ಆದ್ರೆ ನಿಜವಾದ ಮೌಲ್ಯ ಅದರಲ್ಲಿಲ್ಲ. ಆ ಯುವಕ ಅವನು ನಮ್ಮ ಮಧ್ಯದಲ್ಲೇ ಇದ್ದಾನೆ ಅಂಥೇಳಿ. ಓ, ವೇದಿಕೆಯಿಂದ ಇಳಿದು ಬಂದು ನೇರವಾಗಿ ಆನಂದ ಭುಜದ ಮೇಲೆ ಕೈ ಹಾಕ್ತಾರೆ. ವಾವ್! ಸಭೆಯಲ್ಲಿ ಎಲ್ರಿಗೂ ಶಾಕ್ ಆಗಿರುತ್ತೆ. ಒಂದು ಕ್ಷಣ ಆಶ್ಚರ್ಯ, ಕನ್ಫ್ಯೂಷನ್. ಮತ್ತು ಆಗ ಬರುತ್ತೆ ಆ ಬಿಗ್ ರಿವೀಲ್. ರಾಮಚಂದ್ರನ್ ಅನೌನ್ಸ್ ಮಾಡ್ತಾರೆ, ಹೌದು, ಇವನೇ ಆನಂದ್. ಲಾಸ್ಟ್ ಮಂತ್ 450 crore ರೂಪೀಸ್ ಕಂಪನಿಯನ್ನ ಖರೀದಿ ಮಾಡಿದ ಹೊಸ ಕೋಟೀಶ್ವರ. ನನ್ನ ಕಂಪನಿಯನ್ನ ಉಳಿಸಿದವನು ಯೋನೇ. ವಾವ್! ಆ ಘೋಷಣೆ ಅದು ಇಡೀ ಹಾಲ್ನಲ್ಲಿ ಒಂಥರ ಸಿಡಿಲು ಬಡ್ದ ಹಾಗೆ ಆಗಿರುತ್ತೆ ಅಲ್ವಾ? ಖಂಡಿತ. ಇಲ್ನೋಡಿ, ಕೇವಲ ಒಂದು ಇನ್ಫಾರ್ಮೇಷನ್, ಆನಂದ್ನ ಫೈನಾನ್ಷಿಯಲ್ ಸ್ಟೇಟಸ್ ರಿವೀಲ್ ಆದ ತಕ್ಷಣ ಅವನ ವ್ಯಾಲ್ಯೂ ಎಲ್ಲರ ದೃಷ್ಟಿಲಿ ಚೇಂಜ್ ಆಗ್ಬಿಡುತ್ತೆ. ಹೌದು, ನಿಮಿಷಗಳಿಂದೆ ಅವಮಾನ ಮಾಡಲ್ಪಟ್ಟ ವ್ಯಕ್ತಿ ಈಗ ಎಲ್ಲರ ಗೌರವಕ್ಕೆ, ಆಶ್ಚರ್ಯಕ್ಕೆ ಪಾತ್ರ ಆಗ್ತಾನೆ. ಇದು ಆ ಪರ್ಸೀವ್ಡ್ ವ್ಯಾಲ್ಯೂ ಎಷ್ಟು ಟೆಂಪರರಿ, ಎಷ್ಟು ಹೊರಗಿನ ವಿಷಯಗಳ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಸಭಾಂಗಣದಲ್ಲಿ ಕಂಪ್ಲೀಟ್ ಸೈಲೆನ್ಸ್. ಆನಂದನ ಅವಮಾನ ಮಾಡಿದವರ ಮುಖ ಎಲ್ಲ ಬಿಳಿಚ್ಕೊಂಡಿರುತ್ತೆ. ಅವರಿಗೊಂಥರ ಮುಜುಗರ, ಭಯ. ರಾಮಚಂದ್ರನ್ ಮೈಕ್ನ ಆನಂದ್ಗೆ ಕೊಡ್ತಾರೆ. ಆನಂದ್ ಅವನು ತುಂಬಾ ಕಾಮಾಗಿ ಮಾತಾಡೋಕೆ ಶುರು ಮಾಡ್ತಾನೆ. ಹೌದು, ಅವನ ಧ್ವನಿಯಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಒಂದು ಸ್ಥಿತಿ ಪ್ರಜ್ಞತೆ ಇರುತ್ತೆ. ನಾನು ಕೋಟೀಶ್ವರ ಆಗಿರಬಹುದು, ಆದರೆ ನನ್ನ ನಿಜವಾದ ಆಸ್ತಿ ದುಡ್ಡಲ್ಲ, ನನ್ನ ಅಪ್ಪ ನನಗೆ ಕಲಿಸಿದ ಮೌಲ್ಯಗಳು ಅಂತ ಹೇಳ್ತಾನೆ. ಅದು ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಹೌದು, ಅವನು ದುಡ್ಡಿಗಿಂತ ದೊಡ್ಡದಾದ ವಿಷಯವನ್ನ ಹೈಲೈಟ್ ಮಾಡ್ತಾನೆ. ಆಮೇಲೆ ಅವನು ಆ ಗೇಟಲ್ಲಿ ತಡೆದ ಗಾರ್ಡ್, ಆ VIP ಸೀಟಿಂದ ಎಬ್ಬಿಸಿದ ಕಪಲ್, ಆ ಊಟದ ಲೈನಲ್ಲಿ ತಳ್ಳಿದ ವ್ಯಕ್ತಿ, ಅವರನ್ನ ನೇರವಾಗಿ ಅಡ್ರೆಸ್ ಮಾಡಿ ಮಾತಾಡ್ತಾನೆ. ನೀವೆಲ್ಲ ನಮ್ಮ ಡ್ರೆಸ್ ನೋಡಿ ನಮ್ಮ ಯೋಗ್ಯತೆ ಡಿಸೈಡ್ ಮಾಡಿದ್ರಿ, ಆದ್ರೆ ನಿಜವಾದ ಗೌರವ ಬಟ್ಟೆಯಿಂದ, ದುಡ್ಡಿಂದ ಬರಲ್ಲ, ಅದು ಮನುಷ್ಯತ್ವದಿಂದ, ಸಂಸ್ಕೃತಿಯಿಂದ ಬರುತ್ತೆ ಅನ್ನೋ ಅರ್ಥದಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ.
ಅವನ ಮಾತುಗಳು ಅಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಪಾಠ ಇದ್ದ ಹಾಗೆ. ಅವನು ಬರೀ ತನಗೋ ತನ್ನ ತಂದೆಗೂ ಮಾತಾಡ್ಲಿಲ್ಲ. ಹೌದು. ಆ ಮೇಲ್ನೋಟಕ್ಕೆ ಪ್ರಾಮುಖ್ಯತೆ ಕೊಡೋ ಇಡೀ ಸಮಾಜದ ಮನಸ್ಥಿತಿನೇ ಪ್ರಶ್ನೆ ಮಾಡ್ದ. ತಂದೆ ವಿಜಯನವರ ಕಣ್ಣಲ್ಲಿ ಹೆಮ್ಮೆಯಿಂದ ನೀರು ಬರುತ್ತೆ. ಮಗ ತನಗಾದ ಅವಮಾನಕ್ಕೆ ಎಷ್ಟು ಘನತೆಯಿಂದ ಉತ್ತರ ಕೊಡ್ತಿದ್ದಾನೆ ಅಂತ ಸಮಾಧಾನ ಆಗುತ್ತೆ ಅವರಿಗೆ. ಹೌದು. ಆದ್ರೆ ಆನಂದ್ ಇಲ್ಲಿಗೆ ನಿಲ್ಸಲ್ಲ. ಅವನ ರಿಯಾಕ್ಷನ್ ಬರೀ ಮಾತಿಗೆ ಸೀಮಿತ ಆಗಿರಲ್ಲ. ಇಲ್ಲಿ ಕಥೆ ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ತಗೊಳುತ್ತೆ. ಅವನು ತನ್ನ ಫೋನ್ ತಗೊಂಡು ಕೆಲವು ಕಾಲ್ಸ್ ಮಾಡ್ತಾನೆ. ಆಮೇಲೆ ಮೈಕ್ ತಗೊಂಡು ಆ ಹೋಟೆಲ್ ಓನರ್ ಹತ್ರ ಹೋಗಿ, ಈ ಹೋಟೆಲ್ನಲ್ಲಿ ನನ್ನ ಅಪ್ಪನಿಗೆ ಅವಮಾನ ಆಗಿದೆ, ಈ ಹೋಟೆಲ್ ಈಗ ನಂದು ಅಂತ ಅನೌನ್ಸ್ ಮಾಡ್ತಾನೆ. ಅಬ್ಬಾ, ಅಷ್ಟೇ ಅಲ್ಲ, ಆ VIP ಸೀಟಿಂದ ಎಬ್ಬಿಸಿದ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗಿ ಅವನು ಕಂಪ್ನಿನೂ ತಾನ್ ತಗೊಂಡಿರೋದಾಗ ಹೇಳ್ತಾನೆ. ಇದು ಸ್ವಲ್ಪ ಡ್ರಾಮ್ಯಾಟಿಕ್ ಅನ್ಸಿದ್ರು. ಇದರ ಹಿಂದಿನ ಉದ್ದೇಶ ಏನು? ಇದು ಬರೀ ರಿವೆಂಜ್ ಅಷ್ಟೇನಾ ಅಥವಾ ಅದಕ್ಕಿಂತ ಏನಾದ್ರೂ ಇದೆಯಾ? ಅದೊಂದು ಚರ್ಚೆಗೆ ಅವಕಾಶ ಕೊಡೋ ಪಾಯಿಂಟ್ ನೋಡಿ. ಹೌದು, ದುಡ್ಡಿನ ಪವರ್ ಯೂಸ್ ಮಾಡಿ ಉತ್ತರ ಕೊಟ್ಟಿದ್ದು. ಒಂದ್ರೀತಿ ಯಾವ ಪವರ್ ನೋಡಿ ಅವರು ಅವಮಾನಿಸಿದ್ರು ಅದೇ ಪವರ್ ಯೂಸ್ ಮಾಡಿ ಪಾಠ ಕಲಿಸಿದಾಗಾಯ್ತು. ಆದ್ರೆ ಇದು ದುಡ್ಡೇ ಫೈನಲ್ ಅಥಾರಿಟಿ ಅನ್ನೋ ವಾದಕ್ಕೆ ಸಪೋರ್ಟ್ ಮಾಡಿದ ಹಾಗಾಗಲ್ವಾ? ಹಾಗೆ ನೋಡಕ್ಕೆ ಸಾಧ್ಯತೆ ಇದೆ. ಆದ್ರೆ ಇನ್ನೊಂದು ಆಂಗಲ್ನಿಂದ ನೋಡಿದ್ರೆ ಇದು ತನಗಾದ ಅವಮಾನಕ್ಕೆ, ಸ್ಪೆಷಲಿ ತನ್ನ ತಂದೆಯ ಘನತೆಗಾದ ನೋವಿಗೆ ಒಂದು ಸ್ಟ್ರಾಂಗ್ ರಿಯಾಕ್ಷನ್. ಓಕೆ. ಅವನು ದುಡ್ಡನ್ನೇನೋ ಹಾಳು ಮಾಡೋಕ್ ಬಳಸಲಿಲ್ಲ. ಬದಲಿಗೆ ತಪ್ಪು ಮಾಡಿದವರಿಗೆ ಅವರ ತಪ್ಪಿನ ಅರಿವು ಮಾಡಿಸೋಕೆ ಮತ್ತೆ ತನ್ನ ತಂದೆಯ ಗೌರವವನ್ನ ರೀಎಸ್ಟಾಬ್ಲಿಷ್ ಮಾಡಕ್ಕೆ ಬಳಸಿದ ರೀತಿ ಅಂತಾನೂ ಅರ್ಥ ಮಾಡ್ಕೋಬಹುದು. ಪವರನ್ನ ಘನತೆಗೋಸ್ಕರ ಹೇಗೆ ಬಳಸಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತರನಾ? ಹೌದು, ಹಾಗೆಯೂ ನೋಡ್ಬೋದು. ಅವನು ಯಾರನ್ನೂ ಫಿಸಿಕಲಿ ಹರ್ಟ್ ಮಾಡಲಿಲ್ಲ, ಬದಲಿಗೆ ಸಿಸ್ಟಮ್ ಒಳಗಿನ ಪವರನ್ನೇ ಯೂಸ್ ಮಾಡ್ದ. ಈ ಆಕ್ಷನ್ ಆದ್ಮೇಲೆ ಅವನನ್ನ ಅವಮಾನಿಸಿದವರೆಲ್ಲ, ಹೋಟೆಲ್ ಓನರ್, ಆ ಬಿಸ್ನೆಸ್ ಮ್ಯಾನ್, ಅವನ ಹೆಂಡ್ತಿ ಎಲ್ಲರೂ ಬಂದು ತಲೆ ಬಗ್ಗಿಸಿ ಕ್ಷಮೆ ಕೇಳ್ತಾರೆ. ಆದ್ರೆ ಈ ಕ್ಷಮೆ ಎಷ್ಟು ಜೆನ್ಯುಯಿನ್? ಅದು ಆನಂದನ ಸ್ಟೇಟಸ್ ಬದಲಾಯ್ತು ಅಂತ ಬಂದಿದ್ದ ಅಥವಾ ನಿಜವಾಗ್ಲೂ ತಮ್ಮ ನಡವಳಿಕೆ ತಪ್ಪು ಅಂತ ಅರಿವಾಗಿ ಬಂದಿದ್ದ? ಬಹುಶಃ ಎರಡನೇದಕ್ಕಿಂತ ಮೊದಲನೇದೇ ಜಾಸ್ತಿ ಸತ್ಯ ಇರ್ಬೋದು ಅನ್ಸುತ್ತೆ. ಅದು ಕಥೆಯ ಒಂದು ರಿಯಾಲಿಟಿನ ತೋರಿಸುತ್ತೆ. ಆನಂದ್ ಮತ್ತೆ ಅವ್ರಿಗೆ ಹೇಳ್ತಾನೆ, ಹೊರಗಿನ ನೋಟ ನೋಡಿ ಯಾರನ್ನೂ ಅಳೆಯಬೇಡಿ. ನಿಜವಾದ ಸಕ್ಸಸ್ ಇರೋದು ದುಡ್ಡಲ್ಲ, ಪ್ರೀತಿ ಮತ್ತೆ ಮ್ಯೂಚುವಲ್ ರೆಸ್ಪೆಕ್ಟ್ನಲ್ಲಿದೆ ಅಂತ. ಈ ಮಾತುಗಳು ಆ ಕ್ಷಮೆ ಕೇಳೋರ್ಗಿಂತ ಹೆಚ್ಚಾಗಿ ಅಲ್ಲಿರೋ ಎಲ್ರಿಗೂ ಮತ್ತೆ ಈ ಕತೆ ಕೇಳ್ತಿರೋ ನಮಗೂ ಅಪ್ಲೈ ಆಗತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಕೊನೆಗೆ ತಂದೆ ಮತ್ತು ಮಗ ತಲೆ ಎತ್ತಿ ಘನತೆಯಿಂದ ಆ ಹಾಲಿಂದ ಹೊರಗಡೆ ನಡೀತಾರೆ. ಅವರನ್ನು ನೋಡ್ತಾ ಜನ ಗೌರವದಿಂದ ಕೈ ಮುಗ್ದು ನಿಂತ್ಕೋತಾರೆ. ಆ ದಿನ ಅಲ್ಲಿರೋ ಎಲ್ಲರಿಗೂ ಮತ್ತು ಈ ಕಥೆ ಮೂಲಕ ನಮಗೂ ಒಂದು ಮರೆಯಲಾಗದ ಪಾಠ ಸಿಕ್ಕಿ ಹಾಗೆ ಆಗತ್ತೆ. ಖಂಡಿತವಾಗಿಯೂ ಈ ಕಥೆ ಮೇಲ್ನೋಟದ ನಿರ್ಣಯಗಳು ಎಷ್ಟು ಡೇಂಜರಸ್ ಅಂತ ತುಂಬಾ ಎಫೆಕ್ಟಿವ್ ಆಗಿ ಹೇಳುತ್ತೆ. ಹೌದು, ಒಬ್ಬ ವ್ಯಕ್ತಿಯ ನಿಜವಾದ ಮೌಲ್ಯ ಅವರ ಬಟ್ಟೆ, ಕಾರು ಅಥವಾ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಲ್ಲ. ಅದು ಅವರ ಗುಣ, ನಡತೆ, ಅವರು ಬೇರೆಯವ್ರ ಜೊತೆ ಹೇಗೆ ನಡ್ಕೊಂತಾರೆ ಅನ್ನೋದ್ರಲ್ಲಿದೆ ಅಂತ ಇದು ಒತ್ತಿ ಹೇಳುತ್ತೆ. ಹೌದು, ಆನಂದ್ನ ರಿಯಾಕ್ಷನ್, ಸ್ಪೆಷಲಿ ಕೊನೆಗೆ ಅವನು ತಗೊಂಡ ಆಕ್ಷನ್ಸ್ ಸ್ವಲ್ಪ ಡಿಸ್ಕಷನ್ಗೆ ಓಪನ್ ಇದ್ರೂ ಅದು ಅವನ ತಂದೆಯ ಘನತೆಯನ್ನ ಎತ್ತಿ ಹಿಡಿಯೋ ಮತ್ತೆ ಆ ಹೊರಗಿನ ನೋಟಕ್ಕೆ ಇಂಪಾರ್ಟೆನ್ಸ್ ಕೊಡೋ ಮೆಂಟಾಲಿಟಿಗೆ ಒಂದು ಚಾಲೆಂಜ್ ಹಾಕೋ ಪ್ರಯತ್ನ ಆಗಿತ್ತು. ಅವನ ಮಾತುಗಳಲ್ಲಿದ್ದ ಸಾರಾಂಶ ಮುಖ್ಯ ಆಗುತ್ತೆ. ನಿಜವಾದ ಗೌರವವನ್ನ ಬಟ್ಟೆಯಿಂದಾಗ್ಲಿ ದುಡ್ಡಿಂದಾಗ್ಲಿ ಗಳಿಸೋಕಾಗಲ್ಲ, ಅದನ್ನ ಮನುಷ್ಯತ್ವ ಮತ್ತು ಸಂಸ್ಕೃತಿಯಿಂದ ಗಳಿಸಬೇಕು ಅನ್ನೋ ಮೆಸೇಜು. ಈ ಕಥೆ ನಮ್ಮನ್ನು ಒಂದು ಮುಖ್ಯವಾದ ಪ್ರಶ್ನೆ ಹತ್ರ ತಗೊಂಡು ಹೋಗುತ್ತಲ್ವಾ? ಏನು? ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಬೇರೆಯವರನ್ನೇ ಹೇಗೆ ನೋಡ್ತೀವಿ? ನಾವು ಎಷ್ಟರ ಮಟ್ಟಿಗೆ ಹೊರಗಿನ ಫ್ಯಾಕ್ಟರ್ಸ್ಗೆ, ಅಂದರೆ ಡ್ರೆಸ್ಸು, ಲ್ಯಾಂಗ್ವೇಜು, ಸೋಷಿಯಲ್ ಸ್ಟೇಟಸ್ ಇವುಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ? ಹೌದು. ಅಥವಾ ನಾವು ವ್ಯಕ್ತಿಯ ಒಳಗಿನ ಗುಣಗಳನ್ನ, ಅವರ ನಿಜವಾದ ಮೌಲ್ಯವನ್ನ ನೋಡಕ್ಕೆ ಪ್ರಯತ್ನ ಮಾಡ್ತೀವ? ಖಂಡಿತವಾಗಿಯೂ ಇದು ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ. ನಮ್ಮ ಸುತ್ತ ಇರೋ ಜಗತ್ತನ್ನ, ಅದರಲ್ಲಿ ನಮ್ಮ ರೋಲನ್ನ ಬೇರೆ ಆಂಗಲ್ನಿಂದ ನೋಡಕ್ಕೆ ಈ ಕತೆ ಹೆಲ್ಪ್ ಮಾಡಬಹುದು. ಹೌದು, ಇದು ಯೋಚನೆ ಮಾಡೋಕೆ ಒಂದು ಒಳ್ಳೆ ಪಾಯಿಂಟ್. ಮುಂದಿನ ಚರ್ಚೆಯೊಂದಿಗೆ ಬೇಗ ಮತ್ತೆ ಭೇಟಿಯಾಗೋಣ.